ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಗೊಂಬೆ ಲೋಕ. ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಲಾಸ್ಟ್ ಟೈಮ್ ಎಲ್ಲ ಹೂವಿನ ಗಿಡಗಳನ್ನೆಲ್ಲ ತಗೊಂಬಂದಿದ್ ಬ್ಲಾಗ್ ಮಾಡಿದ್ದೆ ಅಲ್ವಾ. ನೋಡಿ ಹೂವಿನ ಗಿಡಗಳು ಎಷ್ಟು ಚೆನ್ನಾಗಿ ಹೂಗಳನ್ನ ಬಿಟ್ಟಿದ್ದಾವೆ ಅಂತ. ಸ್ವಲ್ಪ ಹೂ ಜಾಸ್ತಿನೇ ಇತ್ತು, ಹಾಗಾಗಿ ಹೂಗಳನ್ನ ದೇವರಿಗೆ ಇಡೋಣ ಅಂತ ಕಟ್ ಮಾಡ್ತಾ ಇದ್ದೆ. ನನಗೆ ಮಾರ್ನಿಂಗ್ ಎದ್ದು ಬಂದು ಈ ಹೂವಿನ ಗಿಡಗಳನ್ನೆಲ್ಲ ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ, ಮೈಂಡ್ ಕೂಡ ಫ್ರೆಶ್ ಅನ್ಸುತ್ತೆ. ನೋಡಿ ನಾವು ಎಷ್ಟೇ ದುಡ್ಡು ಕೊಟ್ಬಿಟ್ಟು ಹೂಗಳನ್ನ ತಂದು ದೇವ್ರ ಪೂಜೆಗೆ ಅಂತ ಬಳಸ್ಕೊಂಡ್ರು ಕೂಡ ನಮ್ಮ ಮನೆಯಲ್ಲಿ ನಮ್ಮ ಗಿಡದಲ್ಲಿ ಬೆಳೆದಂತ ಹೂಗಳನ್ನ ಅದು ಒಂದು ಅಥವಾ ಎರಡೋ ಗೊತ್ತಿಲ್ಲ, ಎಷ್ಟೇ ಹೂಗಳು ಬೆಳೆದಿದ್ರು ಕೂಡ ಅದನ್ನ ದೇವ್ರಿಗಿಟ್ಟು ಪೂಜೆ ಮಾಡಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ನನ್ಗೆ ಬರೀ ಹೂಗಳನ್ನ ಅಷ್ಟೇ ಅಲ್ಲ, ತರಕಾರಿಗಳನ್ನ ಸ್ವಲ್ಪ ಬೆಳ್ಕೋಬೇಕು ಮನೆ ಹತ್ರನೇ ಅಂತ ತುಂಬಾನೇ ಇಷ್ಟ. ಆದ್ರೆ ನಮ್ಮ ಮನೆ ಹತ್ರ ಜಾಗ ತುಂಬಾ ಕಡಿಮೆ ಇದೆಯಲ್ವಾ, ಹಾಗೆ ರೆಂಟೆಡ್ ಹೌಸ್ ಆಗಿರೋದ್ರಿಂದ ನನ್ಗೆ ಸಾಧ್ಯ ಆಗಲ್ಲ. ಮುಂದೆ ಫ್ಯೂಚರ್ ಅಲ್ಲಿ ನೋಡೋಣ. ನಮ್ಮ ಸ್ವಂತ ಮನೆ ಆದ್ರೆ ಅಲ್ಲಿ ನಾವು ಇಷ್ಟಪಟ್ಟ ಹಾಗೆ ಕೆಲವೊಂದು ತರಕಾರಿಗಳನ್ನೆಲ್ಲ ಬೆಳೆಯೋ ಹಾಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ. ಇವಾಗ ಸದ್ಯಕ್ಕೆ ಇರೋದ್ರಲ್ಲಿ ಖುಷಿ ಪಡ್ಬೇಕು. ನೋಡಿ ಇಷ್ಟೊಂದು ಹೂ ಸಿಕ್ತು ನನ್ಗೆ ಇವತ್ತು. ಹೂ ಕೂಡ ತುಂಬಾನೇ ಫ್ರೆಶ್ ಆಗಿದ್ರಿಂದ ದೇವ್ರಿಗೆ ಇಟ್ಟಾಗ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಮನ್ಸಿಗೆ ಒಂಥರ ನೆಮ್ಮದಿ ಅನಿಸ್ತಾ ಇತ್ತು ಪೂಜೆ ಮಾಡಿದ್ಮೇಲೆ. ಇವತ್ತೇನೋ ಗೊತ್ತಿಲ್ಲ, ಮನೆ ಹತ್ರನೇ ಎಳ್ನೀರ್ ಮಾಡ್ಕೊಂಡ್ ಬಂದಿದ್ರು, ಹಾಗಾಗಿ ಎಳ್ನೀರ್ ತಗೊಂಡ್ವಿ ಕುಡಿಯೋಣ ಅಂತ. ಇವಾಗಂತೂ ತುಂಬಾನೇ ಬಿಸಿಲಿದೆ, ಹಾಗಾಗಿ ಏನಾದ್ರೂ ಎಳ್ನೀರು ಜ್ಯೂಸು ಈ ತರ ಕುಡಿಬೇಕು ಅಂತ ಅನಿಸ್ತಾನೆ ಇರುತ್ತೆ. ಇವಾಗಂತೂ ಗೊಂಬೆ ಅವ್ರಪ್ಪನ ಜೊತೆ ಇದ್ರೆ ನಾವ್ ಕರೆದ್ರೆ ಬರದೇ ಇಲ್ಲ ಅವಳು. ಅವ್ರಪ್ಪ ಒಂದಿದ್ರೆ ಸಾಕು ಅವಳಿಗೆ, ಬೇರೆ ಯಾರು ಬೇಡ. ಗೊಂಬಿ ಗೊಂಬೆ ಏನ್ ಮಾಡ್ತೈತೆ ಗೊಂಬಿ? ಅಪ್ಪಾಜಿ ಗೊಂಬಿ ಏನ್ ಮಾಡ್ತೈತಿ? ಅಪ್ಪ ಇವತ್ತು ಪಾರ್ಟಿ ಚೇಂಜ್ ಮಾಡಿದ್ಯಾ? ಪಾರ್ಟಿ ಚೇಂಜ್ ಮಾಡಿದ್ಯಪ್ಪ ಇವತ್ತು? ಮುದ್ದಾ ಪಿಕ್ಸ್ ಅದು. ಎಲ್ಲ ಹೆಣ್ಮಕ್ಳು ಹಾಗೇನೆ ಅಪ್ಪನ್ನ ತುಂಬಾನೇ ಇಷ್ಟಪಡ್ತಾರೆ, ಹಾಗೆ ಗೊಂಬೆ ಕೂಡ. ಆಫ್ಟರ್ ಲಾಂಗ್ ಟೈಮ್ ನಾನ್ಸಂತೂ ಶಾಪಿಂಗ್ ಹೋಗ್ತಾ ಇರೋದು. ಗೊಂಬೆನ ಅಮ್ಮನ ಹತ್ರ ಬಿಟ್ಬಿಟ್ಟು ಹೋಗ್ತಾ ಇದೀವಿ, ಯಾಕಂದ್ರೆ ತುಂಬಾ ಬಿಸಿಲು ಇರುತ್ತೆ ಅಂತ ಕರ್ಕೊಂಡು ಹೋಗೋದ್ ಬೇಡ ಅಂತ ಅಮ್ಮನ ಜೊತೆನೆ ಬಿಟ್ಟು ಹೋಗ್ತಾ ಇದೀವಿ. ಗೊಂಬೆಗೆ ಮತ್ತೆ ನಮ್ಗೆ ಶಾಪಿಂಗ್ ಮಾಡ್ಬೇಕಿತ್ತು, ಹಾಗಾಗಿ ಮಲ್ಲೇಶ್ವರಂಗೆ ಹೋಗೋಣ ಅಂತ ಅನ್ಕೊಂಡು ಹೊರಟಿದೀವಿ. ನಾವು ಕೊರೋನಾ ಬಂದ್ ಹೋದಾಗಿಂದನು ಮಾಸ್ಕ್ ನಮ್ಗೆ ರೂಢಿ ಆಗ್ಬಿಟ್ಟಿದೆ, ಎಲ್ಲಾದ್ರೂ ಹೋದ್ರೆ ಮಾಸ್ಕ್ ಹಾಕೊಂಡ್ ಹೋಗೋದು. ಇವಾಗೂ ಅದೇ ಕಂಟಿನ್ಯೂ ಆಗ್ಬಿಟ್ಟಿದೆ ನಮ್ಗೆ. ಇದು ಒಂಥರ ಒಳ್ಳೆ ಅಭ್ಯಾಸನೇ. ಔಟ್ ಸೈಡ್ ಹೋದಾಗ ಧೂಳೆಲ್ಲ ಜಾಸ್ತಿ ಇರುತ್ತಲ್ವಾ, ಅದು ಅವಾಯ್ಡ್ ಮಾಡುತ್ತೆ ನಮ್ಗೆ. ಮೊದ್ಲು ಗೊಂಬೆಗೆ ಕೆಲವೊಂದು ಆಟ ಸಾಮಾನುಗಳು, ಹಾಗೆ ನಾವು ಮೊದ್ಲು ಗೊಂಬೆಗೆ ಏನ್ ಬೇಕೋ ಅದೆಲ್ಲ ತಗೊಂಡ್ಬಿಡೋಣ, ಅವಳು ಶಾಪಿಂಗ್ ಮುಗಿಸ್ಬಿಡೋಣ ಅಂತ ಅನ್ಕೊಂಡು, ಇಲ್ಲಂತೂ ಒಂದಕ್ಕಿಂತ ಒಂದು ಚಂದವಾಗಿರೋ ಹ್ಯಾಂಡ್ ಕ್ರಾಫ್ಟ್ ಐಟಮ್ಸ್ ಗಳಿದ್ವು. ಇಲ್ಲಿ ನೋಡಿ ಆಟೋ ಇದೆ, ಇದೆಲ್ಲ ಹುಡ್ಡಲ್ ಮಾಡಿರೋದಂತೆ. ಎಲ್ಲ ಎಷ್ಟು ಚೆನ್ನಾಗಿದ್ವು ಅಂದ್ರೆ ನಮಗಂತೂ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿದ್ವು. ಇಲ್ಲಿ ದಸರಾ ಗೊಂಬೆಗಳು, ಪಟ್ಟದ ಗೊಂಬೆ, ಹಾಗೆ ಮನೆಗೆ ಬೇಕಾಗಿರೋ ಕೆಲವೊಂದು ಐಟಮ್ಸ್ಗಳು, ಹಾಗೆ ಚಿಕ್ಕ ಮಕ್ಕಳಿಗೆ ಆಟ ಸಾಮಾನುಗಳು ಎಲ್ಲಾನು ಸಿಗುತ್ತೆ. ಇಲ್ಲಿ ತುಂಬಾ ಕಲೆಕ್ಷನ್ಸ್ ಇದಾವೆ. ಸಪ್ರೇಟಾ? ಇಲ್ಲ, ಇದ್ರ ಜೊತೆನಾ? ಇದು 450 ಬೇಕಾಗ ಇದು ಡಿಸ್ಕೌಂಟ್ ಇದೆ ಮೇಡಮ್. 2000 ಮೇಲೆ ಆದರೆ 5% ಡಿಸ್ಕೌಂಟ್. 5% 2000 ಮೇಲೆ ಆದರೆ 12% 5% 5%. ಗೊಂಬೆಗೆ 9 ಮಂತ್ಸ್ದು ಫೋಟೋ ಶೂಟ್ ಮಾಡ್ಬೇಕಿತ್ತಲ್ವಾ, ಹಾಗಾಗಿ ನಾನು ಈ ಸರಿ ರೈತರ ಥೀಮ್ ಅಲ್ಲಿ ಮಾಡೋಣ ಅಂತ ಅನ್ಕೊಂಡಿದೀನಿ. ಹಾಗಾಗಿ ನಾನು ಎತ್ತಿನ ಬಂಡಿ ಹುಡುಕ್ತಾ ಇದ್ದೆ, ಆನ್ಲೈನ್ ಎಲ್ಲ ಹುಡುಕಿದೆ, ಸ್ವಲ್ಪ ಕಾಸ್ಟ್ಲಿನೇ ಇತ್ತು. ಹಾಗೆ ಹೇಗ್ ಬರುತ್ತೋ ಏನೋ ಗೊತ್ತಿಲ್ಲ ಅಂತ ಅನ್ಕೊಂಡು ಇಲ್ಲಿ ಒಂದ್ಸರಿ ನೋಡೋಣ, ಇಲ್ಲೇ ತಗೊಂಡ್ ಬರೋಣ ನೋಡ್ಬಿಟ್ಟು ನಾವೇನೆ ಅಂತ ಅನ್ಕೊಂಡು ನಾವ್ ಇಲ್ಲಿಗೆ ಬಂದಿದ್ದು. ಇಲ್ಲಿಗೆ ಬಂದ್ಮೇಲಂತೂ ನಮ್ಗೆ ಯಾವ್ದು ತಗೋಬೇಕು ಯಾವ್ದು ಬಿಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಅಷ್ಟು ಕಲೆಕ್ಷನ್ಸ್ ಇತ್ತು ಇಲ್ಲಿ ಮಾತ್ರ. ನಾವು ಇದ್ರಲ್ಲಿ ಇನ್ನೊಂದ್ ಚೂರ್ ದೊಡ್ಡದು ಸಿಗುತ್ತಾ ಅಂತ ಕೇಳಿದ್ವಿ. ಇಲ್ಲ, ಅವರು ಇದಕ್ಕಿಂತ ಚಿಕ್ಕದಿತ್ತು, ಬೇಡ ಅಂತ ನಾವ್ ಇದನ್ನ ತಗೊಂಡ್ವಿ. ಇದಕ್ಕಿಂತ ಇನ್ನೂ ಸ್ವಲ್ಪ ದೊಡ್ಡದು ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ಅನಿಸ್ತು. ಬಟ್ ಇದು ಕ್ಯೂಟ್ ಆಗಿದೆ.
ನಾವು ರೈತರಾಗಿರೋದ್ರಿಂದ ರೈತರ ಥೀಮಲ್ಲಿ ಮಾಡದೇ ಇದ್ರೆ ಹೇಗೆ ಅಲ್ವಾ? ಹಾಗಾಗಿ ನನ್ಗೆ ಮೊದ್ಲಿಂದನೂ ಆಸೆ ಇತ್ತು ರೈತರ ಥೀಮಲ್ಲಿ ಮಾಡ್ಬೇಕು ಅಂತ. ಅದಕ್ಕೆ ನಾನು ಎತ್ತಿನ ಬಂಡೆ ಹಾಗೆ ಹಸು ಕರ ಇದ್ದಿದ್ನ ನೋಡ್ಬಿಟ್ಟು ನಾವು ತಗೊಂಡ್ವಿ ಅದನ್ನ. ನನ್ಗಂತೂ ಕಲೆಕ್ಷನ್ಸ್ ತುಂಬಾನೇ ಇಷ್ಟ ಆಯ್ತು ಇಲ್ಲಿ. ಇಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಹಾಗೆ ಬರ್ತಾ ದಾರಿಲಿ ಇದು ಯಾವ ಹಣ್ಣಂತ ಗೊತ್ತಿಲ್ಲ ನನಗೂನು ಹೆಸರು. ಗೊತ್ತಿದ್ರೆ ಕಮೆಂಟ್ ಮಾಡಿ. ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಹಾಗೆ ಆ ಫ್ರೂಟ್ಸ್ ಎಲ್ಲ ತಿನ್ಕೊಂಡು ಮಲ್ಲೇಶ್ವರಂ ನಲ್ಲಿ ಸ್ವಲ್ಪ ಸುತ್ತಾಡ್ಕೊಂಡು ಶಾಪಿಂಗ್ ಮಾಡ್ತಾ ಇದ್ವಿ. ನಾನಂತೂ ಈ ತರ ಶಾಪಿಂಗ್ ಮಾಡಿ ತುಂಬಾ ದಿನಗಳಾಗೋಗಿತ್ತು. ಡೆಲಿವರಿ ಆದಂಗಿಂದ ನಾನು ಈ ತರ ಶಾಪಿಂಗ್ ಮಾಡೇ ಇಲ್ಲ. ಇವಾಗ ಬಂದಿದ್ದು ನಾನು. ಶಾಪಿಂಗ್ ಮುಗಿಸಿ ತುಂಬಾ ಬಿಸಿಲಿತ್ತು. ಹಾಗಾಗಿ ತಣ್ಣಗೆ ಏನಾದ್ರೂ ತಿನ್ನೋಣ ಅಂತ ಅನ್ಕೊಂಡು ಫಲೂಡಾನ ಚೂಸ್ ಮಾಡ್ಕೊಂಡು ತಿಂದು ಇವಾಗ ಮನೆಗೆ ಹೊರಟಿದೀವಿ. ಮನೆಗ್ ಬರ್ಬೇಕಾದ್ರೆ ಆ ಕುವೆಂಪು ಮೆಟ್ರೋ ಸ್ಟೇಷನ್ ನೋಡಿದಾಗ ನನ್ಗೆ ಹಳೇದೆಲ್ಲ ನೆನಪಾಗ್ತಾ ಇತ್ತು. ಹಾಗೆ ಅದನ್ನ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಅನ್ಕೊಂಡೆ. ನಾನ್ ಬೆಂಗಳೂರಿಗೆ ಫಸ್ಟ್ ಟೈಮ್ ಬಂದಾಗ ನಾನು ಉಳ್ಕೊಂಡಿದ್ದು ರಾಜಾಜಿನಗರದಲ್ಲಿ. ರಾಜಾಜಿನಗರದಲ್ಲಿ ಪಿ.ಜಿ ಮಾಡ್ಕೊಂಡಿದ್ದೆ. ಹಾಗೆ ನವರಂಗ್ ಹತ್ರ ಸಿಗ್ನಲ್ ಅಲ್ಲಿ ನಿಂತಾಗ ಒಬ್ರು ಆಟೋ ಡ್ರೈವರ್ ಅಂಕಲ್ ನಮ್ಮನ್ನ ಮಾತಾಡ್ಸಿದ್ರು. ಇವಾಗಂತೂ ಸಿಲಿಂಡರ್ ತುಂಬಾ ಪ್ರಾಬ್ಲಮ್ ಆಗಿದೆ ಅಲ್ವಾ, ಅದನ್ನೇ ಮಾತಾಡ್ತಾ ಇದ್ವಿ ನಾವು. ಈ ಪಿ.ಜಿ ಆದ್ಮೇಲೆ ನಾವು ಶಿವನಹಳ್ಳಿ ಹತ್ರ ನಾನು ನನ್ನ ಫ್ರೆಂಡ್ ರೂಮ್ ಮಾಡ್ಕೊಂಡ್ವಿ. ನಾನು ಅಲ್ಲಿಂದ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದೆ. ನಾನ್ ವರ್ಕ್ ಮಾಡ್ತಿರೋ ಕಂಪ್ನಿ ಬಂದು ಎಲ್ಚನಹಳ್ಳಿಲಿ ಇದ್ದಿದ್ದು. ಏನ್ ಗೊತ್ತಾ, ಶಿವನಹಳ್ಳಿಯಿಂದ ನಾನು ಕುವೆಂಪು ಮೆಟ್ರೋ ಸ್ಟೇಷನ್ ವರ್ಗು ನಡ್ಕೊಂಡು ಹೋಗ್ತಿದ್ದೆ. ಯಾಕಂದ್ರೆ ರಾಜಾಜಿನಗರ ಹತ್ರ ಆಗೋದು. ಬಟ್ ರಾಜಾಜಿನಗರ ಹತ್ಕೊಂಡ್ರೆ ನಂಗೆ ಸ್ವಲ್ಪ ಒಂದ್ 10 ರೂಪಾಯಿ ಏನೋ ಜಾಸ್ತಿ ಆಗೋದು. ಅದೇ ಬಂದು ಕುವೆಂಪು ಮೆಟ್ರೋ ಸ್ಟೇಷನ್ ಇಂದ ಹತ್ಕೊಂಡ್ರೆ ಒಂದ್ 10 ರೂಪಾಯಿ ಕಡಿಮೆ ಆಗೋದು. ಆ 10 ರೂಪಾಯಿ ಸೇವ್ ಮಾಡಕ್ಕೋಸ್ಕರ ನಾನು ಅಷ್ಟ್ ದೂರ ನಡ್ಕೊಂಡು ಹೋಗ್ತಾ ಇದ್ದೆ. ಆ ಸಿಚುವೇಶನ್ ಒಂದು ಹಾಗೆ ಇತ್ತು. ಆವಾಗ ಸಂತು ಪರಿಚಯ ಆಗಿ ನಂಗೆ ಸ್ವಲ್ಪ ದಿನ ಆಗಿತ್ತು. ಸಂತು ತುಂಬಾ ಹೇಳ್ತಾ ಇದ್ರು, ನೀನ್ ನಡ್ಕೊಂಡು ಹೋಗ್ಬೇಡ, ಆಟೋಕ್ ಹೋಗು, ನಾನ್ ಕೊಡ್ತೀನಿ ಅಂತ. ಬಟ್ ನನಗೇನಂದ್ರೆ ಅವ್ರು ಕೊಡ್ತಾರೆ ಅಂತ ನಾನು ಇಸ್ಕೊಂಡು ಎಕ್ಸ್ಪೆನ್ಸಸ್ ಮಾಡಕ್ಕೆ ನನ್ಗೆ ಇಷ್ಟನೇ ಇರ್ಲಿಲ್ಲ. ಆವಾಗಿಂದೆಲ್ಲ ಸಿಚುವೇಶನ್ ನೆನ್ಸ್ಕೊಂಡ್ರೆ ಇವಾಗೂ ಮೈ ಜುಮ್ ಅನ್ಸುತ್ತೆ. ದೇವ್ರು ಇವಾಗ ನಮ್ಮನ್ ಚೆನ್ನಾಗಿಟ್ಟಿದ್ದಾನೆ, ಅಷ್ಟು ಸಾಕು ನಮ್ಗೆ. ಅವಾಗೆಲ್ಲ ಅಷ್ಟ್ ಕಷ್ಟಪಟ್ರು ಇವಾಗ ನೆಮ್ಮದಿಯಾಗಿದ್ದೀವಿ. ಇವತ್ತು ಆ ರೂಟ್ ಅಲ್ಲಿ ಬಂದ್ವಲ್ವಾ, ಹಾಗಾಗಿ ನಾ ಇದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡೆ. ಈ ಪುಟ್ಟ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಕಂಟಿನ್ಯೂ ಅಂತ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಇದನ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇವತ್ತು ಮೋಕ್ಷಿತನ್ ಬರ್ತಡೇ ಇತ್ತು, ಹಾಗಾಗಿ ಅಲ್ಲಿಗೆ ಬಂದ್ವಿ. ಡೇಂಜರ್ ಅಲ್ಲಿ ಫ್ರೀ ಆಗಿ ಬಲೂನ್ ಡಬ್ಬ ಅಂದ್ರೆ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಮೋಕ್ಷಿತ ಬರ್ತಡೇ ಸೆಲೆಬ್ರೇಷನ್ಗೆ ಗೊಂಬೆನ್ ಕೂಡ ಕರ್ಕೊಂಡ್ ಬಂದಿದ್ವಿ. ಸ್ಮೈಲ್ ಅಲ್ಲೆಲ್ಲ ಒಳಗೆ ಹೋಗ್ಬಿಟ್ಟವಪ್ಪ, ಆಚೆ ಬಿಡ್ರಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಎಲ್ರಿಗೂ ತುಂಬಾನೇ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮತ್ತೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.